ಧರ್ಮಸ್ಥಳ ನೂರಾರು ಶವಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೊನೆಗೂ ಈಗ ಎಸ್ಐಟಿ ರಚನೆ ಮಾಡಿತು ರಾಜ್ಯ ಸರ್ಕಾರ. ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಈ ಒಂದು ಎಸ್ಐಟಿ ತಂಡ ತನಿಖೆಯನ್ನ ಆರಂಭ ಮಾಡಲಿದೆ. 4 ಜನ IPS ಅಧಿಕಾರಿಗಳು ಈ ಒಂದು ಎಸ್ಐಟಿ ತಂಡದಲ್ಲಿದ್ದಾರೆ. ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಎಸ್ಐಟಿ ತಂಡ ರಚನೆ ಆಗಿದೆ ರಾಜ್ಯ ಸರ್ಕಾರದಿಂದ. ಹಾಗಾದ್ರೆ ಯಾವಾಗ ತನಿಖೆ ಆರಂಭ ಆಗುತ್ತೆ? ಈ ಪ್ರಕರಣದ ಅಧಿಕೃತ ತನಿಖೆ ಆರಂಭ ಆಗೋದು ಯಾವಾಗ? ಈ ಎಸ್ಐಟಿ ತಂಡದಿಂದ ಎಸ್ಐಟಿ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ? ಯಾರೆಲ್ಲ ಎಸ್ಐಟಿಯ ವಿಚಾರಣೆಗೆ ಒಳಪಡ್ತಾರೆ? ಎಲ್ಲ ಪ್ರಶ್ನೆಗಳು ಸಹಜವಾಗಿ ಎಲ್ಲರ ತಲೆಯಲ್ಲೂ ಈಗ ಓಡಾಡ್ತಿವೆ. ಯಾವಾಗ ಅಧಿಕೃತವಾಗಿ ಎಸ್ಐಟಿ ಎಂಟ್ರಿ ಆಗುತ್ತೆ, ಸ್ಪಾಟ್ ವಿಸಿಟ್ ಮಾಡೋದಾಗಿರಬಹುದು, ಯಾವ ಆಂಗಲ್ನಲ್ಲಿ ತನಿಖೆಯನ್ನು ನಡೆಸಲಾಗುತ್ತೆ ಎಸ್ಐಟಿ ಕಡೆಯಿಂದ, ಇನ್ನು ಯಾರನ್ನೆಲ್ಲ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳಿದೆ. ಈಗ ಓರ್ವ ವ್ಯಕ್ತಿ ಮುಂದೆ ಬಂದು ನಾನು ತೋರಿಸ್ತೀನಿ ಎಲ್ಲ ಶವಗಳನ್ನು ಅಂತ ಮುಂದೆ ಬಂದಿರುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಆತನನ್ನ ವಿಚಾರಣೆ ಮಾಡಲಾಗುತ್ತಾ? ಮಗಳನ್ನ ಕಳೆದುಕೊಂಡಿರೋ ವಿಚಾರಣೆ ಆಗ್ತಾರಾ? ನಾಪತ್ತೆಯಾಗಿದ್ದಂಥ ಅನನ್ಯ ಭಟ್ ತಾಯಿ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ರು. ಅನನ್ಯ ತಾಯಿಯ ವಿಚಾರಣೆಯನ್ನ ಮಾಡಲಾಗುತ್ತಾ? ಸಾಧ್ಯತೆಗಳು ಕೂಡ ಇರುತ್ತೆ. ಕರ್ತವ್ಯ ನಿರ್ವಹಿಸಿದಂತಹ ಅಧಿಕಾರಿಗಳ ವಿಚಾರಣೆ ಆಗುವಂತಹ ಸಾಧ್ಯತೆಗಳಿದೆ, ಪೊಲೀಸರ ವಿಚಾರಣೆ ಆಗುವಂತಹ ಸಾಧ್ಯತೆಗಳಿದೆ. ಮೊದಲಿಂದ ಅಂದ್ರೆ ಯಾವಾಗೆಲ್ಲ ಈ ಸಂಬಂಧಪಟ್ಟಂಗೆ ಪ್ರಕರಣಗಳು ದಾಖಲಾಗ್ತಾ ಬಂದಿದೆ, ಸಂಬಂಧಪಟ್ಟಂತ ಸ್ಟೇಷನ್ಸ್ಗಳಲ್ಲಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಪೊಲೀಸ್ ಅಧಿಕಾರಿಗಳ ವಿಚಾರಣೆಯನ್ನೂ ಕೂಡ ಎಸ್ಐಟಿ ತನಿಖೆಗೆ ಒಳಪಡಿಸುತ್ತಾ? ಎಲ್ಲ ಪ್ರಶ್ನೆಗಳು ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈ ಒಂದು ಧರ್ಮಸ್ಥಳದ ನೂರಾರು ಶವಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಎಸ್ಐಟಿ ಆಗಿರುವಂಥದ್ದು. ಸೊ ಈ ಬೆನ್ನಲ್ಲೇ ಇರುವಂತಹ ಅನೇಕ ಪ್ರಶ್ನೆಗಳಂದ್ರೆ ಯಾವಾಗ ಎಸ್ಐಟಿ ಟೀಮ್ ಅಲ್ಲಿಗೆ ಹೋಗುತ್ತೆ, ಯಾರನ್ನೆಲ್ಲ ವಿಚಾರಣೆ ಮಾಡ್ತಾರೆ, ಯಾರನ್ನೆಲ್ಲ ವಿಚಾರಣೆಗೆ ಒಳಪಡಿಸಬಹುದು ಅನ್ನುವಂಥ ಅನೇಕ ಪ್ರಶ್ನೆಗಳಿದೆ. ಆಮೇಲೆ ಯಾವ ಆಂಗಲ್ನಲ್ಲಿ ವಿಚಾರಣೆ ಆರಂಭ ಆಗುತ್ತೆ ಅನ್ನುವಂಥ ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಯಾಕಂದ್ರೆ ಎಲ್ಲರೂ ಕೂಡ ರಾಜ್ಯದ ಜನತೆ ಈ ಒಂದು ಪ್ರಕರಣವನ್ನ ಬಹಳಷ್ಟು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಮೊದಲಿಂದಲೂ ಕೂಡ. ಸೊ ಈಗ ಎಸ್ಐಟಿ ರಚನೆ ಆಗಿರೋ ಹಿನ್ನೆಲೆಯಲ್ಲಿ ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿರುತ್ತೆ. ಇದಕ್ಕೆ ಆನ್ಸರ್ ಏನ್ ಸಿಗಬಹುದು ಅಂತ? ಅರುಣ್, ಈಗಾಗಲೇ ಈ ಒಂದು ಪ್ರಕರಣದ ತನಿಖೆಗಾಗಿ ರಾಜ್ಯ ಸರ್ಕಾರ ಎಸ್ಐಟಿಯನ್ನು ಕೂಡ ಈಗ ರಚನೆ ಮಾಡಿರುತ್ತದೆ. 4 IPS ಅಧಿಕಾರಿಗಳನ್ನ ಕೂಡ ಈಗ ನಿಯೋಜನೆ ಮಾಡಿದೆ. ನಾಳೆ ಬಹುಶಃ ಈ ಒಂದು ಎಸ್ಐಟಿಗೆ ಒಂದು ಉಳಿದ ಒಂದು ತಂಡ ಏನಿದೆ ಅದನ್ನ ರಚನೆ ಮಾಡುವಂತ ಕೆಲಸ ಕೂಡ ಆಗುತ್ತೆ. ಈ ಒಂದು ಎಸ್ಐಟಿಯಲ್ಲಿ ಯಾರ್ಯಾರು ಅಧಿಕಾರಿಗಳು ಸಿಬ್ಬಂದಿ ಇರಬೇಕು, ಮತ್ತೆ DYSP ಮಟ್ಟದ ಒಂದು ಅಧಿಕಾರಿ ಏನಿದ್ರೆ ಅವರ ನೇತೃತ್ವದಲ್ಲಿ ತನಿಖೆಯನ್ನ ಮಾಡೋದಕ್ಕೆ ಕೂಡ ಒಂದು ಕೊಡುವಂತ ಸಾಧ್ಯತೆ ಇದೆ. ಅವರ ಜೊತೆಗೆ ಏನು ತನಿಖಾ ಸಹಾಯಕರು ಮತ್ತೆ ಇತರೆ ಸಿಬ್ಬಂದಿಯನ್ನು ಕೂಡ ನೇಮಕ ಮಾಡಿ ಬಹುಶಃ ನಾಳೆ ಇಡೀ ಟೀಮ್ ಫಾರ್ಮ್ ಆಗುತ್ತೆ. ಆ ಬಳಿಕ ಎಸ್ಐಟಿ ತಂಡ ಏನು ಘಟನೆ ನಡೆದಿರುವಂತಹ ಒಂದು ಸ್ಥಳ ಏನಿದೆ ಅಲ್ಲಿಗೆ ತೆರಳಿ ಅಲ್ಲಿರುವಂತಹ ಒಂದು ಈಗಾಗಲೇ ಒಬ್ಬ ಅನಾಮಿಕ ವ್ಯಕ್ತಿ ಒಂದು ಆರೋಪವನ್ನು ಮಾಡಿರುವುದು, ತಾನು ಸುಮಾರು ಸಾಕಷ್ಟು ಶವಗಳನ್ನ ಊತಿಟ್ಟಿದ್ದೇನೆ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಆತನನ್ನ ವಶಕ್ಕೆ ಪಡಿತಾರೆ. ಮತ್ತೆ ಅಲ್ಲಿ ದಾಖಲಾಗಿರುವಂತಹ ಒಂದು 2 ಪ್ರಕರಣ ಏನಿದೆ, ಒಂದು ಆ ಅನಾಮಿಕ ವ್ಯಕ್ತಿ ಕೊಟ್ಟಿರುವಂತಹ ಒಂದು ದೂರ ಇರಬಹುದು, ಮತ್ತೆ ಈಗಾಗಲೇ ಒಂದು ಮಗಳನ್ನ ಕಳೆದುಕೊಂಡಿರುವಂತಹ ಮಹಿಳೆ ಒಬ್ಬರು ದೂರು ಕೊಟ್ಟಿದ್ದಾರೆ. ಆ ಒಂದು ದೂರನ್ನು ಕೂಡ ಎರಡನ್ನು ಕೂಡ ತಮ್ಮ ಸುಪರ್ದಿಗೆ ಪಡೆದು ಆ ಒಂದು 2 ದೂರನ್ನ ಪ್ರಮುಖವಾಗಿ ಇಟ್ಕೊಂಡು ತನಿಖೆಯನ್ನು ಆರಂಭ ಮಾಡ್ತಾರೆ. ಈ ವೇಳೆ ಆ ಒಂದು ಅನಾಮಿಕ ವ್ಯಕ್ತಿಯನ್ನು ಕೂಡ ಸ್ಟೇಟ್ಮೆಂಟ್ ಮಾಡ್ತಾರೆ. ಮತ್ತೆ ಆ ಒಂದು ಮಹಿಳೆಯನ್ನು ಕೂಡ ವಿಚಾರಣೆಗೆ ಒಳಪಡಿಸಿ ಘಟನೆ ಬಗ್ಗೆ ಮತ್ತೆ ಏನೆಲ್ಲ ಒಂದು ಬೆಳವಣಿಗೆಗಳಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಸ್ಟೇಟ್ಮೆಂಟ್ ಅನ್ನ ಕೂಡ ರೆಕಾರ್ಡ್ ಮಾಡ್ತಾರೆ. ಆ ಬಳಿಕ ಆ ವ್ಯಕ್ತಿಯನ್ನ ಕರೆದೊಯ್ದು ಎಲ್ಲೆಲ್ಲಿ ಶವ ಊತಿಟ್ಟಿದ್ದೇನೆ ಅಂತ ಹೇಳಿ ಏನೋ ಒಂದು ಆರೋಪ ಮಾಡಿದ್ದಾನೆ, ಆತ ಆರೋಪ ಮಾಡಿದಂತ ಸ್ಥಳಗಳಿಗೆ ಕರೆದೊಯ್ದು ಅಲ್ಲಿ ಕೂಡ ಪರಿಶೀಲನೆ ಮಾಡುವಂತ ಕೆಲಸಗಳು ಕೂಡ ಆಗುತ್ತೆ. ಹೀಗೆ ಹಂತವಾಗಿ ಪೊಲೀಸ್ ಏನು ಇಬ್ಬರು ವ್ಯಕ್ತಿ, ಆ ಮಹಿಳೆ ಮತ್ತೆ ಆ ವ್ಯಕ್ತಿಯನ್ನು ಕೂಡ ವಿಚಾರಣೆ ಮಾಡ್ತಾರೆ. ಮತ್ತೆ ಆ ಒಂದು ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಪೊಲೀಸ್ ಅಧಿಕಾರಿಗಳು ಯಾರಿದ್ರೆ ಅವರನ್ನು ಕೂಡ ವಿಚಾರಣೆ ಮಾಡ್ತಾರೆ. ಮತ್ತೆ ಇವರಿಗೆ ನೆರವು ಕೊಟ್ಟಂತ ಏನು ಬೇರೆ ವ್ಯಕ್ತಿಗಳು ಯಾರಾದಿದ್ರೆ ಅವರನ್ನು ಕೂಡ ಸಾಕ್ಷಿಗಳು ಅಂತೇಳಿ ಪರಿಗಣನೆ ಮಾಡಿ ಅವರ ಸ್ಟೇಟ್ಮೆಂಟ್ ಕೂಡ ನಡೆಯುತ್ತೆ. ಹೀಗೆ ಎಸ್ಐಟಿ ಅಧಿಕಾರಿಗಳು ಹಂತವಾಗಿ ಪ್ರತಿಯೊಂದನ್ನು ಕೂಡ ವಿಚಾರಣೆಗೆ ಒಳಪಡಿಸಿ ಅದಕ್ಕೆ ಬೇಕಾದಂತ ಒಂದು ಸಾಕ್ಷ್ಯಾಧಾರಗಳನ್ನು ಕೂಡ ಸಂಗ್ರಹ ಮಾಡುತ್ತಾ ಕೆಲಸವನ್ನ ಮಾಡ್ತಾರೆ. ಅರುಣ್, ಓಕೆ ಮುನಿರಾಜು, ಇಲ್ಲಿ 1-2 ಸಾವಿನ ಪ್ರಕರಣ ಮಾತ್ರ ಅಲ್ಲ. ಈಗ ಬರ್ತಿರುವಂಥ ಮಾಹಿತಿಗಳ ಪ್ರಕಾರವಾಗಿ ವಕೀಲರಾಗಿರಬಹುದು, ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರಬಹುದು, ಅವರು ಕೊಡ್ತಿರುವಂಥ ಮಾಹಿತಿ ಪ್ರಕಾರವಾಗಿ 300+ ಪ್ರಕರಣಗಳು ಇಲ್ಲಿ ಇರುವಂಥದ್ದು. ಅದೆಲ್ಲ ಸಾವಿಗಳಿಗೂ ನ್ಯಾಯ ಸಿಗಬೇಕಾಗಿದೆ ಅಂತ. ಸೊ ಹಾಗಾಗಿ ಎಸ್ಐಟಿ ತೆಗೆದುಕೊಳ್ಳುವಂಥ ನಿರ್ಧಾರ ಯಾವ ರೀತಿಯಾಗಿರುತ್ತೆ ಅನ್ನೋದು ಸಹಜವಾಗಿ ದೊಡ್ಡ ಮಟ್ಟದ ಕುತೂಹಲಕ್ಕಿದೆ. ಯಾವ ಇಸುವಿಗಳಿಂದ ಎಲ್ಲಿನ ಪ್ರಕರಣಗಳಿಂದ ಆರಂಭ ಮಾಡುತ್ತೆ, ಎಷ್ಟು ಕೇಸ್ ಫೈಲ್ಗಳನ್ನು ತೆಗೆದುಕೊಳ್ಳಬಹುದು ಅಂತ ಅನ್ಸುತ್ತೆ. ಅಂದ್ರೆ ಆಸ್ ಆಫ್ ನೌ ಬರ್ತಿರುವಂತ ಮಾಹಿತಿ ಪ್ರಕಾರ 300ಕ್ಕಿಂತ ಹೆಚ್ಚು ಸಾವುಗಳು ಅನ್ನುವಂಥದ್ದು ಏನಿದೆ, ಆ ಒಂದು ಆರೋಪ ಏನಿದೆ
ಆ ಎಲ್ಲ ಫೈಲ್ಗಳನ್ನು ಕೂಡ ರೆಫರ್ ಮಾಡುತ್ತಾ SIT? ಅರುಣ್, ಈಗಾಗಲೇ ಏನು ಅನಾಮಿಕ ವ್ಯಕ್ತಿ ಏನು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರೆ ಮತ್ತೆ ಒಂದು ದೂರನ್ನು ಕೊಟ್ಟಿದ್ರೆ, ಆ ಒಂದು ದೂರಿನ ಆಧಾರದ ಮೇಲೆ ಮತ್ತೆ ಕೆಲವು ಏನು ಪ್ರಗತಿಪರ ಹೋರಾಟಗಾರರು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಮಾಡಿಕೊಂಡು ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತೇಳಿ ಒಂದು ಒತ್ತಾಯವನ್ನು ಕೂಡ ಮಾಡಿರೋದು. ಆ ಒಂದು ಒತ್ತಾಯದ ಮೇರೆಗೆ SIT ರಚನೆ ಆಗಿರೋದ್ರಿಂದ ಆ ಒಂದು ಅನಾಮಿಕ ವ್ಯಕ್ತಿ ಎಷ್ಟೆಲ್ಲ ಒಂದು ಮಾಹಿತಿಗಳನ್ನು ಕೊಡ್ತಾನೆ, ಮತ್ತೆ ಬೇರೆ ಬೇರೆ ಯಾರಾದ್ರೂ ಈ ರೀತಿ ಮಿಸ್ಸಿಂಗ್ ಆಗಿರುವಂತಹ ಕೇಸಸ್ ಇದ್ರೆ ಅಂತವನ್ನ ಕೂಡ ಏನು SIT ಅಧಿಕಾರಿಗಳು ತಮ್ಮ ವಶಕ್ಕೆ ಪಡಿಬಹುದು, ಅಥವಾ ಬೇರೆ ಯಾರಾದ್ರೂ ವ್ಯಕ್ತಿಗಳು ಕೂಡ ಏನು ಪುನಃ ಹೊಸದಾಗಿ ಕೂಡ ದೂರುಗಳನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಈ ಒಂದು ದೂರುಗಳನ್ನು ಆಧಾರವಾಗಿ ಇಟ್ಕೊಂಡು SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ. ತನಿಖೆ ಸಂದರ್ಭದಲ್ಲಿ ಏನು 300ಕ್ಕೂ ಹೆಚ್ಚು ಏನು ಈ ರೀತಿಯ ಒಂದು ಘಟನೆಗಳು ನಡೆದಿದೆ ಅಂತ ಹೇಳಿ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಅದನ್ನ ತನಿಖೆ ಸಂದರ್ಭದಲ್ಲಿ ಒಂದೊಂದಾಗಿ ಹೊರಗಡೆ ಬರ್ತಾ ಇದ್ದಂತೆ ಅದನ್ನು ಕೂಡ ಕೂಲಂಕುಷವಾಗಿ ವಿಚಾರಣೆಗೆ ತೆಗೆದುಕೊಳ್ತಾರೆ. ಮತ್ತೆ ಅವು ಯಾವ ಸಂದರ್ಭದಲ್ಲಿ ಆಯ್ತು, ಮತ್ತೆ ಯಾವ ವರ್ಷ, ಮತ್ತೆ ಯಾವ ತಿಂಗಳು, ಮತ್ತೆ ಹೇಗೆ ಘಟನೆ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಸಂಗ್ರಹ ಮಾಡಿ ಆ ಒಂದು ಮೃತದೇಹಗಳೊಂದು ಪೋಷಕರು ಇರ್ಬೋದು, ಮತ್ತೆ ವಾರಸುದಾರ ಯಾರಿದ್ರೆ ಅಂತವರನ್ನ ಪತ್ತೆ ಮಾಡಿ ಅವ್ರೇನಾದ್ರೂ ದೂರುಗಳನ್ನ ಕೊಡ್ತಾರ, ಮತ್ತೆ ಬೇರೆ ಯಾರಾದ್ರೂ ಹೊಸದಾಗಿ ದೂರುಗಳನ್ನ ಕೊಡುವಂತ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ SIT ಅಧಿಕಾರಿಗಳು ಒಂದು ಪಬ್ಲಿಷ್ ಮಾಡುವಂತ ಸಾಧ್ಯತೆ ಇದೆ. ಈ ಎಲ್ಲಾ ಒಂದು ವಿಚಾರಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಕೂಲಂಕುಷವಾಗಿ SIT ಅಧಿಕಾರಿಗಳು ವಿಚಾರಣೆ ಮತ್ತೆ ತನಿಖೆಯನ್ನು ಮಾಡೋದು. ಪ್ರಮುಖವಾಗಿ ಯುವತಿಯ ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟಂಗೆ ಆಕೆಯ ತಾಯಿ ಇತ್ತೀಚೆಗೆ ಮಾಧ್ಯಮಗಳ ಮುಂದೆ ಬಂದು ಮಾತನಾಡಿದ್ರು. ಕೇಸ್ ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಅಟ್ಲೀಸ್ಟ್ ಆಕೆ ಡೆಡ್ ಬಾಡಿ ಸ್ಕೆಲ್ಟನ್ ಕೊಟ್ಬಿಡಿ, ನಾವು ಶಾಂತಿಯನ್ನ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಈಗ SIT ಅಧಿಕೃತ ಆದ ನಂತರದಲ್ಲಿ ರಾಜ್ಯ ಸರ್ಕಾರದಿಂದ ಆ ರೀತಿಯಾದಂತಹ ಪ್ರಕರಣಗಳು ತುಂಬಾ ಜನ ಮುನ್ನೆಲೆಗೆ ಬರುವಂತ ಸಾಧ್ಯತೆಗಳು ಕಂಡು ಬರುತ್ತೆ ಅಂತ ಅನ್ಸುತ್ತಾ? ಖಂಡಿತ ಅರುಣ್, ಯಾಕಂದ್ರೆ ಈಗ 2 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ತನಿಖೆಯನ್ನು ಮೊದಲಿಗೆ ಆರಂಭ ಮಾಡ್ತಾರೆ, ಆ ಒಂದು 2 ಕೇಸ್ ಫೈಲ್ ಅನ್ನ ತೆಗೆದುಕೊಳ್ತಾರೆ. ಆ ನಂತರ ಬೇರೆ ಏನು ಈಗಾಗಲೇ ಅನಾಮಿಕ ವ್ಯಕ್ತಿ ಹೇಳಿಕೆ ಕೊಟ್ಟಿರುವಂತ ಆತ ಏನಾದ್ರೂ ಬೇರೆ ಬೇರೆ ಒಂದು ಶವಗಳನ್ನ ಪತ್ತೆ ಮಾಡಿದ ಸಂದರ್ಭದಲ್ಲಿ ಆ ಒಂದು ಸ್ಥಳಗಳನ್ನ ಊತಿಟ್ಟಿರುವಂತಹ ಸ್ಥಳಗಳನ್ನ ಗುರುತು ಮಾಡಿ SIT ಅಧಿಕಾರಿಗಳಿಗೆ ತೋರಿಸಿಕೊಟ್ಟ ಸಂದರ್ಭದಲ್ಲಿ ಅವು ಯಾರಿಗೆ ಸೇರಿದ್ದು, ಮತ್ತೆ ಯಾವಾಗ ಈ ಒಂದು ಘಟನೆ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕೇಸ್ ಏನಾದ್ರೂ ರಿಜಿಸ್ಟರ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾರೆ. ಆ ನಂತರ ಹೊಸದಾಗಿ ಬೇರೆ ಯಾರಾದ್ರೂ ಏನು ಖುದ್ದಾಗಿ ಬಂದು ದೂರುಗಳನ್ನು ಕೂಡ ಕೊಡಬಹುದು. ಯಾಕಂದ್ರೆ ಈಗಷ್ಟೇ ಓರ್ವ ಮಹಿಳೆ ಬಂದು ಇದಕ್ಕೆ ಏನು ಅನನ್ಯ ಭಟ್ ಏನಿದ್ರೆ ಆಕೆ ತಾಯಿ ಕೂಡ ಈಗಾಗಲೇ ಒಂದು ದೂರನ್ನ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಬೇರೆ ಹೊಸ ಕಂಪ್ಲೇಂಟ್ಸ್ ಕೂಡ ಬರುವಂತ ಸಾಧ್ಯತೆ ಇದೆ. ಯಾಕಂದ್ರೆ SIT ರಚನೆ ಆಗಿರೋದ್ರಿಂದ SIT ಮತ್ತೆ ತಮ್ಮ ದೂರನ್ನ ಹೇಳ್ಕೊಂಡ್ರೆ ಅಥವಾ ದೂರನ್ನ ಕೊಟ್ರೆ ನಮಗೆ ನ್ಯಾಯ ಸಿಗಬಹುದು ಅನ್ನೋ ಕಾರಣಕ್ಕೋಸ್ಕರ ಬೇರೆ ದೂರುಗಳು ಕೂಡ ಬರುವಂತ ಸಾಧ್ಯತೆ ಇದೆ. ಅವುಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಮುನಿರಾಜು ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಡೀಟೇಲ್ಸ್ಗೆ. ಹಿಂದುಳಿದ ವರ್ಗಗಳ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ದ್ವಾರಕನಾಥ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸಂಪರ್ಕ ಕಡಿತ ಆಗಿದೆ. ಧರ್ಮಸ್ಥಳದ 106 ಶವಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಧಿಕೃತವಾಗಿ ರಾಜ್ಯ ಸರ್ಕಾರದಿಂದ SIT ರಚನೆ ಆಗಿರುವಂತದ್ದು. ಸೊ ಈ ಒಂದು ಪ್ರಕರಣವನ್ನ ಬಹಳಷ್ಟು ಸೂಕ್ಷ್ಮವಾಗಿ ನೋಡುತ್ತಿರುವಂತಹ ರಾಜ್ಯದ ಜನತೆಗೆ ಅನೇಕ ಪ್ರಶ್ನೆಗಳು ಕೂಡ ಸಹಜವಾಗಿ ಈಗ ತಲೆಯಲ್ಲಿ ಬಂದಿರುತ್ತೆ. ಯಾವ ರೀತಿಯಾಗಿ ತನಿಖೆ ನಡೀಬಹುದು, ಯಾರನ್ನೆಲ್ಲ ತನಿಖೆಗೆ ಒಳಪಡಿಸಬಹುದು, ಯಾರನ್ನೆಲ್ಲ ಆರಂಭದಲ್ಲಿ ವಿಚಾರಣೆಗೆ ಒಳಪಡಿಸಬಹುದು ಅಂತ. ಸೊ ಅದಕ್ಕೆ ಅಧಿಕೃತವಾಗಿ SIT ತನಿಖೆಯನ್ನು ಆರಂಭ ಮಾಡಿದ ನಂತರದಲ್ಲಿ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ.